ಬಹುದೊಡ್ಡ ನಿರೀಕ್ಷೆಯ ಬಿಗ್ ಪ್ರಾಜೆಕ್ಟ್ ಬಹುಭಾಷಾ ಪ್ಯಾನ್ ಇಂಡಿಯಾ ಸಿನಿಮಾ ರಾಮಾಯಣ ಪಾರ್ಟ್ 1 ಇದೀಗ ಅಂದುಕೊಂಡಿದ್ದಕ್ಕಿಂತ ಮೊದಲೇ ಥಿಯೇಟರ್ಗೆ ಅಪ್ಪಳಿಸುವ ಸಾಧ್ಯತೆ ದಟ್ಟವಾಗಿದೆ. ರಾಮಾಯಣ ಪಾರ್ಟ್ 2 ಅಕ್ಟೋಬರ್ 30, 2026ರ ವೇಳೆಗೆ ರಿಲೀಸ್ ಮಾಡುವಂತೆ ಹೊಸ ಪ್ಲಾನ್ ಅನ್ನು ರೂಪುಗೊಂಡಿದ್ದು, ಚಿತ್ರರಂಗದಲ್ಲಿ ಈಗಾಗಲೇ ಹೈಪ್ ಹೈ ವೋಲ್ಟೇಜ್ ಆಗಿದೆ. ರಣಬೀರ್ ಕಪೂರ್, ರಾಕಿಂಗ್ ಸ್ಟಾರ್ ಯಶ್, ಸಾಯಿ ಪಲ್ಲವಿ ಮತ್ತು ಸನ್ನಿ ಡಿಯೋಲ್ ಕಾಂಬಿನೇಷನ್ನ ಈ ಬಿಗ್ ಬಜೆಟ್ ಸಿನಿಮಾ ಮೊದಲು ದೀಪಾವಳಿ ವಾರಕ್ಕೆ ಫಿಕ್ಸ್ ಆಗಿತ್ತು. ಆದರೆ ಈಗ ತಂಡ ಒಂದು ವಾರ ಮುಂಚಿತ ರಿಲೀಸ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ಹಬ್ಬಕ್ಕೂ ಮುನ್ನವೇ ಬಾಯ್ಮಾತಿನ ಪ್ರಚಾರ ಮೂಲಕ ಸಿನಿಮಾ ಹಿಡಿತ ಸಾಧಿಸುವ ತಂತ್ರವನ್ನ ಹಾಕೊಂಡಿದೆ. ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರ ಲೆಕ್ಕಾಚಾರದಂತೆ ಮೊದಲ ವಾರದ ರೆಸ್ಪಾನ್ಸ್ ಬಲವಾಗಿದ್ರೆ ದೀಪಾವಳಿ ರಜಾ ವಾರದಲ್ಲಿ ಕಲೆಕ್ಷನ್ ಡಬಲ್ ಆಗುವ ನಿರೀಕ್ಷೆ ಇದೆ. ಈಗಾಗಲೇ ವಿತರಕರೊಂದಿಗೆ ಸುಮಾರು 450 ಕೋಟಿ ಬಿಸಿನೆಸ್ ಡೀಲ್ ಚರ್ಚೆ ನಡೀತಾ ಇದ್ದು, ಅಂತಿಮ ಒಪ್ಪಂದವಾದ ನಂತರ ಹೊಸ ರಿಲೀಸ್ ಡೇಟ್ ಅಧಿಕೃತವಾಗಿದೆ. ಈ ಬದಲಾವಣೆಯ ನೇರ ಪರಿಣಾಮ ಈಗ ಯಶ್ ಅಭಿನಯದ ಮತ್ತೊಂದು ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಮೇಲೂ ಬೀಳುವಂತಹ ಸಾಧ್ಯತೆ ಇದೆ. ರಾಮಾಯಣ ಅಕ್ಟೋಬರ್ ಅಂತ್ಯದಲ್ಲಿ ಬರಲಿರೋದ್ರಿಂದ ಟಾಕ್ಸಿಕ್ ಅನ್ನ ಕನಿಷ್ಠ ಆಗಸ್ಟ್ ವೇಳೆಗೆ ರಿಲೀಸ್ ಮಾಡಬೇಕಾದಂತಹ ಒತ್ತಡ ನಿರ್ಮಾಣವಾಗಿದೆ. ಇಲ್ಲದಿದ್ದರೆ ಎರಡು ಸಿನಿಮಾಗಳ ಹೈಪ್ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಎರಡಕ್ಕೂ ಹೊಡೆತ ಬೀಳಬಹುದು ಎಂದು ಚಿತ್ರರಂಗದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಇದೀಗ ರಾಮಾಯಣ ಪಾರ್ಟ್ 2 ಅನ್ನ 2027ರ ದೀಪಾವಳಿಗೆ ರಿಲೀಸ್ ಮಾಡುವಂತೆ ಪ್ಲಾನ್ ಮಾಡಲಾಗ್ತಾ ಇದ್ದು, ದೊಡ್ಡ ಫ್ರಾಂಚೈಸಿ ರೂಪದಲ್ಲಿ ಪ್ರಾಜೆಕ್ಟ್ ಮುಂದುವರಿಯಲಿದೆ ಎಂದು ವರದಿಯಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.